ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಚುರುಮುರಿ ವಡ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ ಬರ್ರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದವು ಬರ್ರಿ, ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಈ ಟಪ್ಪು ತೊಗೊಂಡಿನಿ. ಈ ಟಪ್ಪಿಲೆ 3 ಟಪ್ಪು ಚುರುಮುರಿ ಹಾಕ್ಕೊಳಕತ್ತೇನೆ ರೀ. ಈಗ 3 ಟಪ್ಪು ಹಾಕ್ಕೊಂಡೆ. ಈಗ ನಾನು ನೀರು ಹಾಕಿ ಇಷ್ಟು ಕೂಡ ನೆನೆಸ್ಕೊತಾ ಇದ್ದೀನಿ. ಇವನ್ನಿಷ್ಟು ನೆನೆಸಿ ಚೆಂದಾಗಿ ನೆನೆಲಿ. ಈಗ ಇಷ್ಟು ನೆಂದು ಇವನ್ನ ಗಟ್ಟಿಯಾಗಿ ಹಿಂಡ್ಕೊಳ್ಳೋಣ. ಇಷ್ಟು ಈ ರೀತಿಯಾಗಿ ಹಿಂಡ್ಕೋಬೇಕು. ಈಗ ನೋಡ್ರಿ, ಮಂಡಕ್ಕಿ ಎಲ್ಲ ತೋಸಿಟ್ಕೊಂಡೀನಿ. ನಾನು ಯಾವ ಟಪ್ಪಿಲೆ ಮಂಡಕ್ಕಿ ಚುರುಮುರಿ ತೊಗೊಂಡಿದ್ದಲ್ರಿ, ಅದ ಟಪ್ಪಿನೊಳಗೆ ಈಗ 1 ಕಪ್ ನಾನು ರವೆ ತಗೋತಾ ಇದ್ದೀನಿ. ಇದು ಚಿರೋಟಿ ರವೆ, ಬಾಂಬೆ ರವೆ ಅಂತಾರಲ್ರಿ, ಆ ರವೆ ತೊಗೊಂಡನಿ. ಈಗ ಈ ರವಾನ ನಾನು ನುಣ್ಣಗೆ ರುಬ್ಕೋತೇನೆ ರೀ. ಈ ಜಾರಿಗೆ ರವೆ ಹಾಕ್ಕೋತೇನೆ. ಇದನ್ನು ನುಣ್ಣಗೆ ರುಬ್ಕೋತೇನೆ, ಪುಡಿ ಮಾಡ್ಕೋತೇನೆ. ಈಗ ಈ ರೀತಿ ಪೇಸ್ಟ್ ಮಾಡ್ಕೊಂಡೇನೆ ನಾನೀಗ. ಇದನ್ನು ಈಗ ಹಾಕೊಳ್ಳೋಣ. ಈಗ ತೋಸಿಟ್ಟಿದ್ವಲ್ರಿ, ಆ ಮಂಡಕ್ಕಿ ಕೂಡ ಮಿಕ್ಸಿ ಮಾಡ್ಕೊತೀನಿ. ಈಗ ನಾವು ಯಾವ ಕಪ್ಪಿಲೆ ಚುರುಮುರಿ ಮತ್ತು ರವೆ ತೊಗೊಂಡಿದ್ವಿ, ಅದ ಕಪ್ಪಿಲೆ ಈಗ ನಾನು ಮೊಸರು ತೊಗೊಳಕತ್ತೀನಿ ನೋಡಿ. ಈ ರೀತಿ ರುಬ್ಕೊಂಡ್ರೆ ಸಾಕು. ಮಂಡಕ್ಕಿ ಸಣ್ಣ ಏನಾಗಲ್ಲ, ತರಿನ ಇರ್ತೈತಿ. ಈಗ ನಾವೇನು ರವನ್ನು ಕೂಡ ರುಬ್ಕೊಂಡಿದ್ವಲ್ರಿ, ಈಗ ಅದಕ್ಕೆ ಇದನ್ನು ಮಿಕ್ಸ್ ಮಾಡೋಣ. ಈಗ ಅದನ್ನೆಲ್ಲ ಹಾಕ್ಕೊಂಡವಿ ನೋಡ್ರಿ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಹಸಿ ಶುಂಠಿ, ಕರಿಬೇವು ಚೆನ್ನಾಗಿ ಹೆಚ್ಚೀನಿ. ಈಗ ಇದಕ್ಕೆ ಹಾಕ್ಕೊಳ್ಳೋಣ್ರಿ. ನಿಮಗೆ ಈರುಳ್ಳಿ ಬೇಕಂದ್ರೆ ಹಾಕ್ಕೊಡ್ರಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ಇವನ್ನೆಲ್ಲ ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ವಡಕ್ಕೆ ನಾವು ಯಾವ ರೀತಿ ಹದ ಮಾಡ್ಕೋತೇವಲ್ರಿ, ಆ ಹದ ಇದ್ರೆ ಸಾಕು. ಭಾಳ ಗಟ್ಟಿನೂ ಇರಬಾರ್ದು, ಭಾಳ ತೆಳು ಇರಬಾರ್ದು. ಒಂದು ಮೀಡಿಯಮ್ ಸೇಮ್ ಇದ್ರೆ ಸಾಕು. ನೋಡ್ರಿ, ಈ ಹದ ಇದ್ರೆ ಸಾಕು. ನಾವು ಈಗ ಇದನ್ನು ಒಂದು 10 ನಿಮಿಷ ನೆನೆ ಹಾಕಿಡೋಣ. ಅಷ್ಟರೊಳಗೆ ನಾವು ಎಣ್ಣೆನ ಕಾಯಕ್ಕಿಡೋಣ ಬರ್ರಿ. ಇದನ್ನು ಮುಚ್ಚಿಡ್ತೀವಿ. ಈಗ ಒಂದು ಬಾಣಲಿನ ಕಾಯಕ್ಕಿಟ್ಟೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಈಗ ಎಣ್ಣೆ ಕಾದತ್ತಿಲ್ಲ ಅಂತ ಸ್ವಲ್ಪ ಬಿಟ್ಟು ನೋಡ್ಕೊಳ್ಳೋಣ್ರಿ. ಈಗ ಎಣ್ಣೆ ಕಾದೈತಿ. ಈಗ ವಡನ ಹಾಕ್ಕೊಳ್ಳೋಣ್ರಿ. ನೋಡ್ರಿ, ಇಷ್ಟು ಚೆಂದಾಗಿ ಹಿಟ್ಟು ನೆಂದೈತಿ. ಈಗ ನಾವು ಇಷ್ಟ ವಡ ಬಿಟ್ಕೊಳ್ಳೋಣ್ರಿ.
ನಾವು ನೋಡ್ರಿ ಇನ್ನು ಇದೆಲ್ಲ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು. ಎಲ್ಲ ಒಳ್ಳಿಸಿ ಹಾಕೊಳ್ಳೋಣ್ರಿ. ಎಣ್ಣೆ ಒಳಗೆ ಇವು ಫ್ರೈ ಆಗಕ್ಕೆ ಬಿಡೋಣ. ಸಂಜೆ ಹೊತ್ತು ಕಾಫಿ ಜೊತೆ ಮಾಡ್ಕೊಂಡು ತಿನ್ಬೋದು. ಅಷ್ಟು ಈಸಿಯಾಗಿ ಈ ಚುರುಮುರಿ ವಡಾನ ಮಾಡ್ಬೋದ್ರಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಮಾಡಿಕೊಡ್ಬೋದು ದಿಢೀರ್ ಅಂತೇಳಿ. ಈಗ ವಡಾ ರೆಡಿ ಆದವು. ನಾವು ಒಂದು ತಾಟಿಗೆ ತಕ್ಕೊಳ್ಳೋಣ. ನೋಡಿ ಚುರುಮುರಿ ವಡಾ ಈಗ ರೆಡಿ ಆದವು. ಈಗ ಟೇಸ್ಟ್ ಮಾಡೋಣ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದವ ಅಂಥೇಳಿ. ತುಂಬ ರುಚಿಯಾಗಿ ಬಂದವು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.